ಸ್ಮೈಲ್ಸ್ ಆಸ್ಪತ್ರೆ ವತಿಯಿಂದ ಮುಳಬಾಗಿಲು ಶಾರದಾ ವಿದ್ಯಾಸಂಸ್ಥೆಯಲ್ಲಿ ನಡೆದ ಪೈಲ್ಸ್ ಮತ್ತು ಪಿಸ್ತೂಲ ಕ್ಯಾಂಪ್ ಬಹಳ ಯಶಸ್ವಿಯಾಗಿ ನೆರವೇರಿತು. ಈ ಕ್ಯಾಂಪಿನಲ್ಲಿ 148 ಜನ ಗಂಡಸರು ಮತ್ತು 68 ಜನ ಮಹಿಳೆಯರು ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಂಡರು. ಈ ಕ್ಯಾಂಪನ್ನು ಉದ್ಘಾಟಿಸಿ ಮಾತನಾಡಿದ ಸ್ಮೈಲ್ ಆಸ್ಪತ್ರೆ ಸಮೂಹದ ಸಂಸ್ಥಾಪಕ ನಿರ್ದೇಶಕ ಡಾ. ಪರಮೇಶ್, ತಮ್ಮ ಸೇವಾ ವ್ಯಾಪ್ತಿಯನ್ನು ಮತ್ತಷ್ಟು ಸೇವಾ ಸಮರ್ಪಕತೆಯೊಂದಿಗೆ ತಲುಪಲು ಎಲ್ಲರೂ ಸಹಕರಿಸಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮ ದೀಪ ಹಚ್ಚುವ ಮುಖೇನ ಪುಟ್ಟಪರ್ತಿ ಸಾಯಿಬಾಬಾರವರ ಹುಟ್ಟುಹಬ್ಬದ ಆಚರಣೆಯೊಂದಿಗೆ ಪ್ರಾರಂಭಿಸಲಾಯಿತು. ಈ ಕ್ಯಾಂಪಲ್ಲಿ ಕೆಲವು ಇದು ಮಾಡ್ತಾರೆ, ಬಾಡಿ ಚೆಕಪ್ ಮಾಡ್ತಾರೆ. ಆ ಚೆಕಪ್ ಮಾಡಿದಾಗ ಈ ಪ್ರಾಬ್ಲಮ್ಸ್ ಇರೋದು ಗೊತ್ತಾಗತ್ತೆ. ಅದನ್ನು ಅವರು ಇದು ಮಾಡಿ ಅವ್ರ ಹಾಸ್ಪಿಟ್ಲಿಗೆ ತರಿಸಿ ಏನೋ ಅವ್ರ ಕೈಯಲ್ಲಾಗಿರೋ ಸಹಾಯ ಮಾಡ್ತಾಯಿದ್ದಾರೆ. ಅದನ್ನು ನಾವು ಪ್ರೋತ್ಸಾಹ ಮಾಡಬೇಕು. ಏನೋ ಕೆಲವು ಅಹಿತಕರ ಘಟನೆಗಳು ಆಗತ್ತೆ, ಅದಕ್ಕೆ ನಾವು ಏನು ತಲೆ ಕೆಡಿಸ್ಕೊಳೋಂಗಿಲ್ಲ. ನಮ್ಮೂರಿಂದ ಈ ಸ್ಮೈಲ್ ಆಸ್ಪತ್ರೆ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾಯಿದ್ದೀನಿ. ನಮಸ್ಕಾರ. ಅವೇರ್ನೆಸ್ ಕೊಡಲಿಕ್ಕೆ ಅಥವಾ ಅರಿವು ಕೊಡಲಿಕ್ಕೆ ಅನುವಾಗಲಿ ಅಂತ ಹೇಳ್ಬಿಟ್ಟು ಇವರೊಂದು ಕ್ಯಾಂಪ್ ಆಯೋಜನೆ ಮಾಡಿದ್ದಾರೆ. ಈ ಪೈಲ್ಸು ಇಷ್ಟೆಲ್ಲ ಇಂಥದ್ದು ಇರೋರಿಗೆಲ್ಲ ಕ್ಯಾನ್ಸರ್ ಇರುವಂಥ ಚಾನ್ಸಸ್ ಇರುತ್ತೆ, ಕೊರೋನಾ ಕ್ಯಾನ್ಸರ್ ಇರುವಂಥ ಚಾನ್ಸಸ್ ಇರುತ್ತೆ, ಅವ್ರಿಗೆ ಅರ್ಥ ಆಗೋದಿಲ್ಲ. ಆದ್ದರಿಂದ ಈ ಕ್ಯಾಂಪ್ ಒಂದು ಫ್ರೀಯಾಗಿ ಆಯೋಜನೆ ಮಾಡಿದ್ರೆ ದುಡ್ಡಿರೋರಾಗಲಿ ದುಡ್ಡಿಲ್ಲದಿರೋರಾಗಲಿ ಅಥವಾ ಇದರಿಂದ ಬಾಧಿತರಾಗಲಿ ಅವ್ರು ಬಂದು ಅಟೆಂಡ್ ಆಗ್ತಾರೆ. ಅಟೆಂಡ್ ಆದಾಗ ಕ್ಲಿಯರಾಗಿ ಟೆಕ್ನಿಕಲ್ಲಾಗಿ ಡಯಾಗ್ನೋಸ್ ಮಾಡಿ ಫ್ರೀಯಾಗಿ ಅವ್ರಿಗೇನಾದರೂ ತೊಂದರೆ ಇದ್ದರೆ ಅವ್ರಿಗೆ ಸಲಹೆ ಹಾಗೂ ಚಿಕಿತ್ಸೆ ಕೊಟ್ಟು ಒಳ್ಳೆ ಮಾರ್ಗದರ್ಶನ ನೀಡುವಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತುಂಬ ಶ್ಲಾಘನೀಯ. ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಅವ್ರಿಗೆ ಕೃತಜ್ಞತೆಗಳು ತಿಳಿಸ್ತಾ ಮುಳಬಾಗಿಲು ಜನಕ್ಕೆ ತುಂಬ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಬಯಸಿ ಇದರಿಂದ ಸುಮಾರು ಜನ ಈಗ ಬಂದು ನಿಂತ್ಕೊಂಡು ಟ್ರೀಟ್ಮೆಂಟ್ ತೊಗೊಳ್ಳೋಕ್ಕೆ ಸಾಲಲ್ಲಿ ನಿಂತಿದ್ದಾರೆ. ಟೆಸ್ಟ್ಗಳಿಗೆಲ್ಲ ಅವ್ರಿಗೆಲ್ಲ ಒಳ್ಳೆಯದಾಗಲಿ. ಇಲ್ಲಿ ಯಾರು ಕ್ಯಾನ್ಸರ್ ಇರೋದು ಬೇಡ, ಆದರೆ ಇದೆಯೋ ಇಲ್ಲೋ ಒಂದು ಡಯಾಗ್ನೋಸ್ ಮಾಡಿ ಅವ್ರಿಗೊಂದು ಅನುಕೂಲ ಆಗಲಿ. ಈ ಅನುಕೂಲಕ್ಕೆ ಪ್ರಯತ್ನ ಪಡ್ತದೆ ಡಾಕ್ಟರ್ ಪರಮೇಶ್ವರ್ ಅವರಿಗೆ ನಾನು ಕೃತಜ್ಞತೆ ತಿಳಿಸ್ತಾ ಈ ಆಯೋಜನೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಶಾರದಾ ವಿದ್ಯಾಸಂಸ್ಥೆಯ ಸೆಕ್ರೆಟರಿ ಸಿಬ್ಬಂದಿಗಳಿಗೆ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ತಾ, ಪರಮೇಶ್ ಸರ್ ಅವರು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅವರು ಒಳ್ಳೆ ಕೆಲಸ ಮಾಡಿ ಒಳ್ಳೆ ಮನಸ್ಸು ಇಟ್ಕೊಂಡು ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ ದೇವ್ರು ನಿಜವಾಗ್ಲೂ ನಿಮ್ಮನ್ನು ಯಾವತ್ತಿಗೂ ಬಿಡಲ್ಲ. ಅದೇ ರೀತಿಯಲ್ಲೂ ಜನರು ನಾವು ನಿಮ್ಮ ಹಿಂದೆ ಇರ್ತೀವಿ, ಮತ್ತು ಸಮಾಜನೂ ನಿಮ್ಮನ್ನು ನೋಡುತ್ತೆ. ಆ ಸಮಾಜ ನೋಡಿದ್ರೆ ಅವರೇ ನಿಜವಾದ ದೇವರು ಅಂತ ನಾನು ಭಾವಿಸ್ತೀನಿ. ನೀವು 5 ರೂಪಾಯಿಗೆ ಮಾಡ್ತೀನಿ ಮುಳಬಾಗಿಲು ತಾಲೂಕಲ್ಲಿ ಅಂದರೆ ನಿಜವಾಗ್ಲೂ ಹೇಳ್ತಾ ಇದ್ದೀವಿ, ನಮ್ಮ ಸಪೋರ್ಟ್ ಕೂಡ ನಿಮಗೆ ಯಾವಾಗೂ ಇರುತ್ತೆ. ನಾನು ಗ್ರಾಮಾಂತರ BJP ಸುರೇಶ್ ಆಗಿದ್ದರು. ನಮ್ಮ ಗ್ರಾಮಾಂತರದಲ್ಲಿರುವ ಎಲ್ಲ ಪಂಚಾಯತಿ ವಿಲೇಜ್ಗಳಲ್ಲೂ ನಾನು ಎಲ್ರಿಗೂ ಮಾಹಿತಿ ತಿಳಿಸಿ, ಮತ್ತೆ ಬಂದು ಇನ್ನೊಂದು ಯಾರೇ ರೋಗ ಇದೆ ಅಂತ ನೀವು ಒಳಗಡೆ ಇಟ್ಕೊಂಡು ಅದು ದೊಡ್ಡದಾಗಿ ಬಂದ ಮೇಲೆ ನೋಡ್ಸ್ಕೊಳ್ಳೋದಲ್ಲ. ಚಿಕ್ಕದಾಗಿದ್ದಾಗ ನೀವು ಬಂದು ಏನೋ ಸಮಸ್ಯೆ ಆಗಿದೆ ಅಂತ ಅವ್ರು ಹೇಳಿದ್ರು, ಚಿಕ್ಕದಾಗಿದ್ದಾಗ ಮೊಳಕೆ ಇದ್ದಾಗ ಕಿತ್ತಾಕಿದ್ರೆ ಅದು ಆರಾಮಾಗಿ ಹೋಗುತ್ತೆ, ಮರ ಆಗಿದ್ದಾಗ ಕೀಳಕ್ಕೆ ಹೋದರೆ ಅದು ನಿನ್ನ ಬಾಡಿಗೆ ಎಫೆಕ್ಟ್ ಆಗುತ್ತೆ. ಹಂಗಂತೇಳಿ ನಮ್ಮ ಮುಳಬಾಗಿಲು ತಾಲೂಕಿನ ಜನಕ್ಕೆ ನಾನು ತಿಳಿಸೋದೇನೆಂದರೆ, ಇಲ್ಲಿ ಖಾಲಿ ಫ್ರೀ ಕ್ಯಾಂಪ್ ಅಲ್ಲ, ನೀವು ಇನ್ನೂ ನೋಡ್ಸ್ಕೋಬೇಕಂದ್ರೆ ಅವರು ಎಲ್ಲ ಅಡ್ರೆಸ್ಸು ಸ್ಥಳ ಎಲ್ಲ ಅದರಲ್ಲಿ ಹೇಳಿದ್ದಾರೆ. ಅಲ್ಲಿಗೆ ಹೋಗಿ ಬಡವರಿಗೆ ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ ಅಂತೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ರಾಮ್. ಈ ಥರ ಕ್ಯಾಂಪಲ್ಲಿ ಬಂದರೆ ಎಲ್ಲ ವಿಷಯಗಳು ಗೊತ್ತಾಗುತ್ತೆ. ಇಲ್ಲಿ ಆಗದೇ ಇರೋದನ್ನೆಲ್ಲ ಡಾಕ್ಟ್ರ್ ಅವರು ಬೇರೆ ಕಡೆಗೆಲ್ಲ ಕರ್ಕೊಂಡು ಹೋಗ್ತಾರೆ, ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತಾರೆ. ಅದನ್ನೆಲ್ಲ ಸದುಪಯೋಗ ಮಾಡ್ಕೋಬೇಕು ಅಂತ ನಾನು ಮುಳಬಾಗಿಲು ತಾಲೂಕಿನ ಜನರಿಗೆಲ್ಲ ನಾನು ಹೇಳ್ತೀನಿ. ಅದೇ ಥರ ನಮ್ಮ ಕೈಯಲ್ಲಿಯೂ ನಾವೆಲ್ಲ ಇರ್ತೀವಿ, ಡಾಕ್ಟ್ರ್ ಜೊತೆಗೆ ಇರ್ತೀವಿ. ಈ ಶಾರದಾ ವಿದ್ಯಾಪೀಠದವರು ಅವರು ಸುಮ್ಮನೆ ಇರ್ತಾರೆ, ಅವರು ಸುಮ್ಮನೆ ಇರೋದಿಲ್ಲ. ನಾವೆಲ್ಲರೂ ಒಟ್ಟಿಗೆ ಸೇರಿಕೊಂಡು ನಮ್ಮ ಭಾಗದ ಜನರಿಗೆ ಆರೋಗ್ಯದ ವಿಷಯದಲ್ಲಿ ನಮಗೂ ಕಾಳಜಿ ಇದೆ, ನಾವು ನಿಮ್ಮ ಜೊತೆಗೆ ಇರ್ತೀವಿ. ನಮ್ಮ ತಾಲೂಕಿನ ಜನಗೆ ತಾವು ಅನುಕೂಲಗಳು ಮಾಡಿಕೊಡ್ಬೇಕು ಅಂತ ನಾನು ಆಶಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ.